ಕೇಳಿದ್ದೀವಿ. ಜೊತೆಗೆ ಅವರ ಅನುಭವವನ್ನು ನಿಮ್ಮ ಮುಂದೆ, ಅವರು ನೋಡಿದಂತಹ ಹೋರಾಟಗಾರರ ಬಗ್ಗೆ ತಾವು ಕಂಡ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ನಾವು ನೋಡಿದಂತಹ ಆಶ್ರಮ ಶಾಲೆಗೆ ಶಿಕ್ಷಕಿಯಾಗಿ ಬಂದ ನಂತರ ನಾವು ಗಮನಿಸಿರುವ ಪ್ರಕಾರ ಅಥವಾ ನೋಡಿರುವ ಪ್ರಕಾರ ನಮ್ಮ ಅನುಭವಕ್ಕೆ ಬಂದಿರುವಂತಹ ಎಷ್ಟೋ ವ್ಯಕ್ತಿಗಳ ಬಗ್ಗೆ ಚುಟುಕಾಗಿ ನಾನು ವಿಚಾರವನ್ನು ಮಂಡನೆಯನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರೇರಕ ಶಕ್ತಿಯಾಗಿ ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಪ್ರೇರಕ ಶಕ್ತಿಯಾಗಿ ಇಬ್ಬರು ವ್ಯಕ್ತಿಗಳನ್ನು ನಾವು ಗಮನಿಸಿದ್ದೀವಿ. ಆ ಒಂದು ವ್ಯಕ್ತಿಗಳ ಹೆಸರನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀಯುತ ಶೀನಶೆಟ್ಟರು ಮತ್ತು ಕೃಷ್ಣಮೂಲ್ಯ ಅನ್ನುವಂಥವರು ಮೊಟ್ಟ ಮೊದಲಿಗೆ ಒಂದು ಸಂಘ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ನಿಂತಿರೋರು. ತದನಂತರ ಇವರ ಮುಂದಾಳತ್ವದಲ್ಲಿ ಊರುಗಳಿಗೆ ಪಾದಯಾತ್ರೆಗಳ ಮೂಲಕ ಹೋಗಿ ಸಂಘ ಸಂಸ್ಥೆಗಳ ರಚನೆ ಮಾಡ್ಕೋಬೇಕು, ನೀವು ಮುಂದೆ ಬರಬೇಕು, ನೀವು ಭವಿಷ್ಯದಲ್ಲಿ ಏನಾದರೂ ಸಾಧನೆಗಳನ್ನು ಮಾಡ್ಕೋಬೇಕು, ಶಿಕ್ಷಣವನ್ನು ಪಡ್ಕೋಬೇಕು ಅಂತೇಳಿ ಇವರ ಮೂಲಕ ಪ್ರೇರಕ ಶಕ್ತಿಯಾಗಿ ಹಲವಾರು ಕೆಲವರು ದೈವಾಧೀನರಾಗಿರ್ಬೋದು, ಕೆಲವರು ಅವರ ಹಾಕಿಕೊಟ್ಟಿರೋ ಹೆಜ್ಜೆಯಲ್ಲೇ ಮುಂದುವರಿತಾ ಅಂತ ಇರೋರು ಇವತ್ತಿಗೆ ಇದ್ದಾರೆ. ಅದರಲ್ಲೂ ದೊಡ್ಡಯ್ಯನವರು ಅವತ್ತು ಈ ನಮ್ಮ ಗ್ರಾಮದ ಬಗ್ಗೆ ಹೇಳಕ್ಕೆ ಹೋದರೆ ದೊಡ್ಡಯ್ಯನವರು ಅಂತ ಇದ್ದರು. ಅವರು ಅಂದಿನ ಕಾಲದಲ್ಲೇ ಜಿಲ್ಲಾ ಪಂಚಾಯಿತಿಯಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಂದು ಗೆದ್ದು ಸದಸ್ಯರಾದಂತಹ ವ್ಯಕ್ತಿ. ಅದು ಒಂದು ಹೆಗ್ಗಳಿಕೆ. ಯಾಕಂದರೆ ಈಗ ಜಿಲ್ಲಾ ಪಂಚಾಯಿತಿಯಲ್ಲಿ ಅಂದಿನ ಕಾಲದಲ್ಲಿ ಅಂದರೆ ಮಿನಿಮಮ್ ಇಲ್ಲಾಂದರೆ ಇನ್ನೂ 15 ವರ್ಷಗಳು 20 ವರ್ಷದ ಹಿಂದೆನೇ, ಒಂದು ಉದಾಹರಣೆಗೆ ನನಗೆ ಗೊತ್ತಿರೋ ಪ್ರಕಾರ 20 ವರ್ಷದ ಹಿಂದೆ ಆಗಿದೆ. ಯಾಕಂದರೆ ನಾನು 20-25 ವರ್ಷದ ಹಿಂದೆ ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಈ ಕೋಣನಕೆರೆ ಗ್ರಾಮದಲ್ಲಿ ಮಾಟಳ್ಳಿ ಕ್ಷೇತ್ರದಲ್ಲಿ ಗೆದ್ದಿರಂತಹ ವ್ಯಕ್ತಿ ಅವರು. ಇವತ್ತು ಅವ್ರು ಇಲ್ಲದೆ ಇರ್ಬೋದು. ಅವತ್ತಿನ ಕಾಲದಲ್ಲಿ ಪ್ರೇರಕ ಶಕ್ತಿಯಾಗಿ ನಿಂತಹ ವ್ಯಕ್ತಿಗಳ ಜೊತೆ ಒಡನಾಡಿ ಅವರ ಒಂದು ಹಾದಿಯಲ್ಲಿ ಹೋಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅದೇ ತರಹ ಕೆಲವು ಈಗ ಮಾದೇಸ್ವಾಮಿಯವರು ಈಗ ಇಲ್ಲಿ ನಮ್ಮಲ್ಲಿ ಈ ಶಿಕ್ಷಣವನ್ನು ಪಡೆದು ಸಮುದಾಯದಲ್ಲಿದ್ದು ಸಮುದಾಯದ ಬೆಳವಣಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ಸಂಘಗಳು ಕಾನನ ಟ್ರಸ್ಟ್ ಮೂಲಕ ಇರ್ಬೋದು, ಅವರು ಸಹ ಹೋರಾಟವನ್ನು ಮಾಡುವಂತಹ ಒಬ್ಬರು ಮುಖಂಡರಾಗಿದ್ದಾರೆ. ಅದಲ್ಲದೆ ಮುತ್ತಯ್ಯ ಸರು ಕೇತಮ್ಮವರು ಬಿಳಿಗಿರಿ ರಂಗನ ಬೆಟ್ಟ ಕ್ಷೇತ್ರದಲ್ಲಿ ಕೇತಮ್ಮರವರು ಬನ್ನಿ ಮೇಡಮ್ ಸೇರ್ಕೊಡಿ. ಕೇತಮ್ಮರವರು ಅವರು ಸಹ ಬುಡಕಟ್ಟು ಸಮುದಾಯದವರಿಗೆ ಒಬ್ಬ ಮಾದರಿ ಮಹಿಳೆಯಾಗಿ ಹೊರಹೊಮ್ಮಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏಕೆಂದರೆ ಇವತ್ತು ಶಿಕ್ಷಣವನ್ನೇ ಪಡೆದೇ ಈ ಕಾಡಿನಲ್ಲಿ ಇದ್ದಂತಹ ಒಂದು ಕುಟುಂಬ ಅಥವಾ ಸಮುದಾಯದಲ್ಲಿ ಹೆಣ್ಣು ಮಗಳು ಸ್ಪರ್ಧೆಯನ್ನು ಮಾಡಿ ಆ ಜಿಲ್ಲಾಧ್ಯಕ್ಷರಾಗಿ ಸಾಧನೆಯನ್ನು ಮಾಡೋದು ಬಹಳ ಹೆಮ್ಮೆಯ ವಿಚಾರ. ಅದೇ ಥರ ಮುತ್ತಯ್ಯ ಸರು, ರಂಗೇಗೌಡರು, ಡಾಕ್ಟರ್ ಮಾದೇಗೌಡರು, ಸಿ ಮಾದಯ್ಯವರು, ರಾಮಚಂದ್ರ ಅವರು, ಮತ್ತು ಉಚ್ಚಯ್ಯ ಸರ್ ಅವರು, ಮುನಿರಾಜ್ ಅವರು, ರಂಗೇಗೌಡರು, ಜಡೆಮಾದಯ್ಯರವರು, ಜಡೇಗೌಡರು, ಸುಮಾರು ಜನರು ನಮ್ಮ ಈ ಬುಡಕಟ್ಟು ಸಮುದಾಯಕ್ಕೆ ಸ್ಫೂರ್ತಿದಾಯಕ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಲವಾರು ಸಾಧಕರನ್ನ ಹೆಸರುಗಳನ್ನ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಮುನಿರಾಜರಾಗಿರ್ಬೋದು, ಉಚ್ಚಯ್ಯರಾಗಿರ್ಬೋದು. ಅದರ ಜೊತೆಗೆ ನಮ್ಮ ಸಮುದಾಯದ ಶಿಕ್ಷಕರಾಗಿ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಗೆ ಶಿಕ್ಷಕರಾಗಿ ಬೇರೆ ಬೇರೆ ಶಾಲೆಗಳಲ್ಲೂ ಈ ಸಮುದಾಯದ ಶಿಕ್ಷಕರಾಗಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಲವಾರು ಸಾಧಕರು, ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಧಕರು ಎಷ್ಟೋ ಜನರಿದ್ದಾರೆ. ಅವರೆಲ್ಲರಿಗೂ ಸಮುದಾಯದ ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ. ಅವರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ದಿನಗಳಲ್ಲೂ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ತಿಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ.